ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 67ನೇ ತಿರುನಾಮ ಪ್ರಾಣಃ. ಈ ಕಥೆಯನ್ನು ಆರಂಭಿಸುವ ಮೊದಲು ಭಗವಂತನ ಧ್ಯಾನ ಮಾಡುವ ರೀತಿಯನ್ನು ತಿಳಿದುಕೊಳ್ಳೋಣ. ಪರಮಾತ್ಮನನ್ನು ಧ್ಯಾನ ಮಾಡಲು ಸರಿಯಾದ ಕ್ರಮವೇನೆಂದರೆ, ನಮ್ಮ ಕಣ್ಣುಗಳನ್ನು ಅರ್ಧ ಮುಚ್ಚಿ ಮೂಗಿನ ತುದಿಯ ಮೇಲೆ ಹೆಬ್ಬೆರಳಿನ ಗಾತ್ರದಲ್ಲಿ ಪರಮಾತ್ಮನ ದಿವ್ಯ ರೂಪವನ್ನು ಕಲ್ಪಿಸಿಕೊಂಡು ಏಕಾಗ್ರತೆಯಿಂದ ಸ್ಮರಿಸುವುದು. ಒಮ್ಮೆ ಶನಿಯು ಇದೇ ರೀತಿ ಪರಮಾತ್ಮನ ಧ್ಯಾನದಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿದ್ದನು. ಅವನ ಪತ್ನಿ ಮಂದ ಅವನ ಮುಂದೆ ಬಂದು ನಿಂತರೂ ಅವನು ಅವಳನ್ನು ಗಮನಿಸಲಿಲ್ಲ. ಇದರಿಂದ ತನ್ನನ್ನು ತನ್ನ ಪತಿಯು ನಿರ್ಲಕ್ಷಿಸುತ್ತಿದ್ದಾನೆ ಎಂದು ಭಾವಿಸಿದ ಮಂದ ಕೋಪಗೊಂಡು, ಇಂದಿನಿಂದ ನೀನು ನಿನ್ನ ಕಣ್ಣುಗಳಿಂದ ಯಾರನ್ನು ನೋಡುತ್ತೀಯೋ ಅವರು ಸುಟ್ಟು ಭಸ್ಮವಾಗಲಿ ಎಂದು ಶಾಪ ನೀಡಿದಳು. ಇದೇ ಸಮಯದಲ್ಲಿ ಶಿವ ಮತ್ತು ಪಾರ್ವತಿಗೆ ಮಗು ಜನಿಸಿದ ಸುದ್ದಿ ಶನಿಗೆ ತಲುಪಿತು. ಸಂತೋಷಗೊಂಡ ಶನಿಯು ಮಗುವನ್ನು ನೋಡಲು ಕೈಲಾಸಕ್ಕೆ ಹೋದನು. ಆದರೆ ಪತ್ನಿಯ ಶಾಪ ನೆನಪಿಗೆ ಬಂದು ಮಗುವಿನ ಮೇಲೆ ತನ್ನ ದೃಷ್ಟಿ ಬೀಳಬಾರದೆಂದು ದೂರದಲ್ಲಿ ಕಣ್ಣು ಮುಚ್ಚಿಕೊಂಡು ನಿಂತಿದ್ದನು. ಅದನ್ನು ಗಮನಿಸಿದ ಪಾರ್ವತಿ ಶನಿಯನ್ನು ಹತ್ತಿರ ಬರಲು ಹೇಳಿದಳು. ಆಗ ಶನಿಯು ಶಾಪದ ವಿಷಯವನ್ನು ವಿವರಿಸಿದನು. ಆದರೆ ಪಾರ್ವತಿ ಶಾಪವನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ನಗುತ್ತಾ ಶನಿಯನ್ನು ಮಗುವಿನ ಹತ್ತಿರ ಕರೆದುಕೊಂಡು ಹೋದಳು. ಶನಿಯು ಮಗುವನ್ನು ಪ್ರೀತಿಯಿಂದ ನೋಡಿದ ಕ್ಷಣವೇ ಮಗುವಿನ ತಲೆ ಸಿಡಿದು ಹಾರಿಹೋಯಿತು. ದುಃಖಗೊಂಡ ಪಾರ್ವತಿ ತಕ್ಷಣವೇ ಭಗವಂತನ ಬಳಿ ಹೋದಳು. ಭಗವಂತನು ತನ್ನ ವಾಹನವಾದ ಗರುಡನ ಮೇಲೆ ಏರಿ ಹೊರಟನು. ಭಗವಂತನು ಹೋಗುತ್ತಿರುವಾಗ ದಾರಿಯಲ್ಲಿ ಒಂದು ಆನೆ ಮರಿಯ ತಲೆಯನ್ನು ಕಂಡನು. ಆ ತಲೆಯನ್ನು ಆ ಮಗುವಿನ ದೇಹಕ್ಕೆ ಜೋಡಿಸಿ ಅವನಿಗೆ ಮರುಜೀವ ನೀಡಿದನು. ಮಗುವಿನ ಈ ರೂಪವನ್ನು ನೋಡಿದ ಶಿವನು ಈ ರೀತಿ ಹೇಳಿದನು, ಪಾರ್ವತಿ, ನಾವು ತುಂಬಾ ಪುಣ್ಯವಂತರು. ನಮ್ಮ ಮಗ ಈಗ ಶ್ರೀವೈಕುಂಠದ ವಿಶ್ವಕ್ಸೇನನ ಸೇನೆಯಲ್ಲಿರುವ ತುಂಬಿಕ್ಕೈ ಆಳ್ವಾರನಂತೆ ಕಾಣುತ್ತಿದ್ದಾನೆ. ಇಲ್ಲಿ ತುಂಬಿಕ್ಕೈ ಎಂದರೆ ಸೊಂಡಿಲು. ಹೀಗೆ ಗಣೇಶನಿಗೆ ಸೊಂಡಿಲು ಬಂತು ಎಂದು ಬ್ರಹ್ಮವೈವರ್ತ ಪುರಾಣ ಹೇಳುತ್ತದೆ. ಇದರ ಜೊತೆಗೆ ಇನ್ನೊಂದು ಪ್ರಸಿದ್ಧ ಕಥೆಯನ್ನು ನೀವು ಕೇಳಿರಬಹುದು. ಅದರಲ್ಲಿ ಪಾರ್ವತಿ ದೇವಿ ಮಣ್ಣಿನಿಂದ ಗಣೇಶನನ್ನು ಸೃಷ್ಟಿಸುತ್ತಾಳೆ. ನಂತರ ಶಿವನೊಂದಿಗೆ ಸಂಭವಿಸಿದ ಘಟನೆಯಿಂದ ಗಣೇಶನು ತನ್ನ ಮೂಲ ಮಾನವ ತಲೆಯನ್ನು ಕಳೆದುಕೊಳ್ಳುತ್ತಾನೆ ಎಂದು ವಿವರಿಸಲಾಗಿದೆ. ಭಗವಂತನು ನಮ್ಮಂತಹ ಜೀವಿಗಳಿಗೆ ಮಾತ್ರವಲ್ಲ, ದೇವತೆಗಳಿಗೂ ಜೀವ ನೀಡುವವನು. ಪ್ರಾಣ ಎಂದರೆ ಜೀವ, ಪ್ರಾಣಃ ಎಂದರೆ ಜೀವ ಕೊಡುವವನು ಎಂದು ಅರ್ಥ. ನಾವು ಪ್ರತಿದಿನ ಪ್ರಾಣಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ದೀರ್ಘಾಯುಷ್ಯ ನೀಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.